ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಯಾಕಂದರೆ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ನೋಡಬೇಕು. ದೊಡ್ಡ ಮಟ್ಟದ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಯಾರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ನೋಡಿದ್ವಿ. ಈಗ ನಾವು ಆಸ್ಪತ್ರೆಗಳಲ್ಲಿಯೂ ಕೂಡ ಲಂಚ ಕೇಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಲಂಚದ ಮಾತೆ ಕೇಳಿ ಬರ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವರು ಇದ್ದಾರೆ, ಅವರು ನೋಡಬೇಕು, ಎಲ್ಲರೂ ಕೂಡ ನೋಡಬೇಕು, ಸರ್ಕಾರನೇ ನೋಡಬೇಕು. ಉತ್ತರ ಕರ್ನಾಟಕದ ದೊಡ್ಡ ಆಸ್ಪತ್ರೆಯಲ್ಲಿ ನಡೀತಾ ಇದೆಯಾ ವಸೂಲಿ ದಂಧೆ ಎನ್ನುವಂತಹ ಪ್ರಶ್ನೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬಯಲಾಗ್ತಾ ಇದೆ ಅಮಾನವೀಯ ಕೃತ್ಯವೊಂದು. ಶವ ಪ್ಯಾಕ್ ಅನ್ನ ಪಡೆದುಕೊಳ್ಳೋಕೆ ಅಥವಾ ಮಾಡಿಕೊಡೋಕೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಲಂಚವನ್ನ ಕೇಳ್ತಾ ಇದ್ದಾರಂತೆ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಏನೇನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಶವದ ಪ್ಯಾಕ್ ಅನ್ನು ಮಾಡಿಕೊಡೋಕೆ ಆ ವಿಚಾರದಲ್ಲಿಯೂ ಕೂಡ ಲಂಚವನ್ನ ಕೇಳ್ತಾ ಇದ್ದಾರೆ. ಹಣ ಕೊಟ್ಟರೆ ಮಾತ್ರ ಶವ ಹಸ್ತಾಂತರ ಮಾಡ್ತೀವಿ. ಹೆಣದ ಹಣಕ್ಕೆ ಕೂಡ ಕೈ ಚಾಚ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ಹೆಣ ಕೊಡ್ತಾ ಇಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ಪಿತ್ತಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿ ಏನಿರ್ತಾನೆ, ಸಾವನ್ನಪ್ಪಿರ್ತಾನೆ. ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೇನೆ ಗದ್ದೆಂಬ 52 ವರ್ಷ ಇವರಿಗೆ ಅವ್ರು ಸಾವನ್ನಪ್ಪಿರ್ತಾರೆ. ಆ ಬಳಿಕ ಹಣ ನೀಡಿದ್ರಷ್ಟೇ ಅವರ ಶವ ಪ್ಯಾಕನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶವಾಗಾರದಲ್ಲಿದ್ದು ಫೋನ್ ಪೇ ಮೂಲಕ ಹಣವನ್ನು ಪಾವತಿ ಮಾಡಿದ್ದಾರೆ ಕುಟುಂಬಸ್ಥರು. ಆಸ್ಪತ್ರೆ ಆವರಣದಲ್ಲಿನೇ ಕಣ್ಣೀರಿಡುತ್ತಾ ಇದ್ದಾರೆ ಮೃತ ಸಿಬ್ಬಂದಿ ಸಂಬಂಧಿಕರೇನಿದ್ದಾರೆ ಅವರು. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗಬೇಕಾದಂತಹ ಸೇವೆಗಳಲ್ಲಿ ಲಂಚದ ಮುದ್ರೆಯನ್ನು ಒತ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಇದೇ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಿದು ಅಂತ ಇನ್ನು ವರದಿಯನ್ನು ಆಧರಿಸಿ ಸೂಕ್ತ ಕ್ರಮ ಅಂತ ಹೇಳ್ತಾ ಇದ್ದಾರೆ ನಿರ್ದೇಶಕ ಆಗಿರುವಂತಹ ಡಾಕ್ಟರ್ ಈಶ್ವರ ಹೊಸಮನಿ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಏನು ಈ ಘಟನೆ ಬಗ್ಗೆ ಆಗಿದೆ, ನಾವು ಅದ್ರ ಬಗ್ಗೆ ವರದಿಯನ್ನು ತಗೋತೀವಿ, ಆ ವರದಿ ಬಂದ ನಂತರ ಅದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಆದರೆ ನೋಡಿ, ಒಂದು ಸರ್ಕಾರದ ಆಸ್ಪತ್ರೆಯಲ್ಲಿ ಕೆಲವೊಂದು ಸೇವೆಗಳು ಫ್ರೀ ಆಗಿರುತ್ತೆ, ಕೆಲವೊಂದಕ್ಕೆ ಒಂದು ಇಂತಿಷ್ಟು ಅಂತ ಫೀಸ್ ಇರುತ್ತೆ, ಅಂದರೆ ತುಂಬ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಹೀಗಿರುವಾಗ ಆ ಆಸ್ಪತ್ರೆಯಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅದು ಶವ ಕೊಡೋಕೆ, ಒಂದು ಹೆಣವನ್ನು ಕೊಡೋಕೆ ಕೂಡ ಬಿಡ್ತಾ ಇಲ್ಲ. ದುಡ್ಡು ಕೊಟ್ಟರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ನೋಡಿ, ಹುಬ್ಬಳ್ಳಿಯಲ್ಲಿ ಆಗಿರುವಂಥದ್ದು, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಈ ರೀತಿಯಾದಂತಹ ಒಂದು ಕಿರುಕುಳ ಅಂದರೆ ಯಾವ ರೀತಿಯಾಗಿ ಬರ್ತಾರೆ ಅಂತ. ಸರ್ಕಾರದ ಆಸ್ಪತ್ರೆಗಳ ಮೇಲೆ ನಂಬಿಕೆ ಆದರೂ ಬರೋದು ಹೇಗೆ? ಬೇರೆ ಚಿಕಿತ್ಸೆಯನ್ನು ಕೊಡೋದು ಬಿಡಿ, ಎಲ್ಲವನ್ನೂ ಸಹಿಸಿಕೊಂಡು ಮುಗಿದು ಸತ್ತೋದ ಮೇಲೆ ಕೂಡ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂತಂದರೆ ಹೇಗೆ? ಆ ಶವವನ್ನು ಕೊಡೋಕೆ ಕೂಡ ಇವರು ದುಡ್ಡು ಕೊಟ್ಟರೆ ಮಾತ್ರ ಕೊಡ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ವಸೂಲಿ ದಂಧೆಯನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಆಗಿರುವಂಥದ್ದು ಎಲ್ಲವೂ ಕೂಡ ಬಯಲಾಗಿದೆ. ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಅದರಲ್ಲಿ ಗೊತ್ತಾಗ್ತಾ ಇದೆ. ಲಂಚ ಕೇಳ್ತಾ ಇದ್ದಾರೆ ಬರೀ ಶವದ ಪ್ಯಾಕ್ ಕೊಡೋಕೆ. ಇಲ್ಲ, ಕೊಡೋದಿಲ್ಲ, ನೀವು ದುಡ್ಡು ಕೊಟ್ಟರೆ ಕೊಡ್ತೀವಿ ಹೋಗಿ ಅಂತ ಇದ್ದಾರೆ. ಮಾನವೀಯತೆಯನ್ನು ಮರೆತು ನಡೆದುಕೊಳ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಸತ್ತ ಮನುಷ್ಯನ ದೇಹವನ್ನು ಕೊಡೋಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಲಂಚವನ್ನು ಕೇಳ್ತಾ ಇದ್ದಾರೆ. ಅದೇನೇ ಹೇಳ್ತಾರಲ್ಲ, ಕೆಲವರು ಹೆಣದ ಮೇಲೆ ಹಾಕಿರೋ ಹಣನ ಕೂಡ ತಗೋತಾರೆ ಅಂತ, ಆ ರೀತಿಯ ಒಂದು ವರ್ಗಕ್ಕೆ ಸೇರಿದವರು ಅಂತ ಅನಿಸುತ್ತೆ ಇವರು. ಅವರ ನೋವಲ್ಲಿ ಅವರಿರ್ತಾರೆ, ಕುಟುಂಬದವ್ರನ್ನ ಕಳೆದುಕೊಂಡು ನೋವಲ್ಲಿ ಇರೋರ ಹತ್ರ ಹಣವನ್ನು ಕಿತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ, ಇಂಥವ್ರನ್ನ ಅಂಥ ಕೆಲಸದಲ್ಲಿ ಇರಿಸ್ಬೇಕಾ ಅಂತ ನೋಡಬೇಕು. ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಸಚಿವರು ಏನಿದ್ದಾರೆ, ನಿಮ್ಮ ಆಸ್ಪತ್ರೆಗಳಲ್ಲಿ ನಿಮ್ಮ ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ಕೆಲಸವನ್ನು ನೀವು ಗಮನಿಸಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ವಿಚಾರದಲ್ಲಿ ಯಾರೂ ಕೂಡ ಇದನ್ನು ನೋಡಿದ್ರೆ ಕೇಳಿದ್ರು ಸರಿ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದ ಆಸ್ಪತ್ರೆಗೆ ಏನೋ ಪ್ರೈವೇಟ್ ಹಾಸ್ಪಿಟ್ಲ್ ಆದರೆ ಹೌದು, ಅವರು ದುಡ್ಡುಗೋಸ್ಕರನೇ ಆಸ್ಪತ್ರೆ ಮಾಡಿರ್ತಾರೆ, ಅವ್ರದ್ದು ಅದೊಂದು ಬಿಸ್ನೆಸ್ಸು ಅಂತ ನಾವು ಹೇಳ್ಬೋದು. ಆದರೆ ಜನರಿಗಾಗಿ ಉಚಿತ ಸೇವೆಯನ್ನು ಕೊಡೋಕೆ ಮಾಡಿದಂತಹ ಸರ್ಕಾರದ ಆಸ್ಪತ್ರೆಗಳಲ್ಲಿ ಈ ರೀತಿಯಾಗಿ ಹಣಕ್ಕಾಗಿ ಕೈ ಚಾಚ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಅಂತಂದರೆ ಅವ್ರಿಗೇನು ಹೇಳೋಕ್ಕಾಗತ್ತೆ? ಸರ್ಕಾರದಿಂದ ಸಂಬಳನೂ ಬೇಕು ಮತ್ತು ಈ ರೀತಿಯಾಗಿ ಗಿಂಬಳನೂ ಬೇಕು. ನಾವು ಇದು ಒಂದೇ ಆಸ್ಪತ್ರೆ ಅಂತ ಹೇಳೋಕೆ ಹೋಗಲ್ಲ. ನೀವು ಹೋಗಿ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಕೂಡ ನೀವು ಒಂದು ಏನಾದರೂ ಆಕ್ಸಿಡೆಂಟ್ ಆಗಿನೋ ಮತ್ತೊಂದೇನೋ ಒಂದು ಸಾವನ್ನಪ್ಪಿದ್ರೆ ಆ ಶವವನ್ನು ಕೊಡೋಕೆ ಪೋಸ್ಟ್ ಮಾರ್ಟಮ್ ಆದ ಮೇಲೆ ಕೂಡ ಆ ಶವ ನಿಮಗೆ ಕೊಡಬೇಕಂದ್ರೆ ದುಡ್ಡು ಕೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಹೆರಿಗೆ ಆಸ್ಪತ್ರೆಯಲ್ಲಿ ಹೆರಿಗೆ ಆದಮೇಲೆ ನೀವೆಲ್ಲವನ್ನು ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಅಲ್ಲಿ ಏನು ಕ್ಲೀನ್ ಮಾಡೋರು ಸ್ವೀಪರ್ಗಳು ಏನು ಇರ್ತಾರಲ್ಲ, ಅವರು ಕೂಡ ದುಡ್ಡು ಕೇಳ್ತಾರೆ. ಯಾಕೆ ಕೊಡಬೇಕು ಅಂತ ಕೇಳಿದ್ರೆ, ಇಲ್ಲ ಎಲ್ಲರೂ ಕೊಡ್ತಾರೆ, ನೀವು ಕೊಡಬೇಕು ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ದೌರ್ಜನ್ಯ ಅದು. ಒಂದು ವೇಳೆ ನಾವು ಕೊಡಲ್ಲ, ಅವ್ರಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ ದುಡ್ಡಿನ ವಿಚಾರದಲ್ಲಿ ಅಂತಂದರೆ ಅವ್ರೇನು ಕೆಲಸ ಮಾಡ್ತಾ ಇರ್ತಾರಲ್ಲ ಅದನ್ನು ಸರಿಯಾಗಿ ಏನೂ ಕೂಡ ಮಾಡೋದಿಲ್ಲ, ಯಾವುದಕ್ಕೂ ಕೂಡ ಸ್ಪಂದಿಸೋಕೆ ಹೋಗಲ್ಲ. ಈ ರೀತಿಯಾದಂಥ ವ್ಯವಸ್ಥೆ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಬರೀ ಹುಬ್ಬಳ್ಳಿ ಒಂದು ಆಸ್ಪತ್ರೆಯಲ್ಲಿ ಮಾತ್ರ ಅಲ್ಲ,
ರಾಜ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳು ಬಹುತೇಕವಾಗಿ ಈ ರೀತಿಯಾಗಿಯೇ ನಡೆಯುತ್ತೆ. ಒಂದು ಚಿಕಿತ್ಸೆ ಆಗಿರುತ್ತೆ, ಒಂದು ಆಪರೇಷನ್ನು, ಅದೇನು ಕೂಡ ವರ್ಕೌಟ್ ಆಗಿರೋದು, ಫಲಕಾರಿ ಆಗೋದು, ಅವ್ರು ಸಾವನ್ನಪ್ಪಿರ್ತಾರೆ. ಗದ್ದೆಮ್ಮ ಅಂತ ಅವ್ರ ಹೆಸರು, 52 ವರ್ಷ ಆಗಿರುತ್ತೆ ವೃದ್ಧರು. ಅವರ ಶವವನ್ನು ಕೊಡೋಕೆ ಫೋನ್ಪೇ ಮೂಲಕ ಹಣವನ್ನು ಹಾಕಿಸ್ಕೊಂಡಿದ್ದಾರಂತೆ. ಕೊಟ್ಟರೆ ಮಾತ್ರ, ದುಡ್ಡು ಕೊಟ್ಟರೆ ಮಾತ್ರ ನಿಮ್ಮ ಹೆಣ ಕೊಡ್ತೀವಿ ನಿಮ್ಮದು, ಇಲ್ಲಾಂದ್ರೆ ಹೋಗಿ ಅಂತ ಮುಲಾಜಿಲ್ದೆ ಹೇಳ್ಬಿಟ್ಟಿದ್ದಾರೆ. ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ? ಬಂದರೂ ಕೂಡ ಇದು ಕಾಮನ್ ವಿಚಾರ, ನಮಗೂ ಕೂಡ ಶೇರ್ ಬರುತ್ತೆ ಇಲ್ಲ ಅಂತ ಸುಮ್ಮನೆ ಇದ್ದಾರೋ ಗೊತ್ತಿಲ್ಲ. ಆದರೆ ಆ ಕುಟುಂಬಸ್ಥರು ಏನಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ, ಏನಪ್ಪ ಇದು, ನಾವು ನಮ್ಮ ಹೆಣ ತಗೊಳ್ಳೋಕ್ಕೂ ಕೂಡ ದುಡ್ಡು ಕೊಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂತಹ ವಿಚಾರಗಳ ಬಗ್ಗೆ ಗಮನಿಸಬೇಕಾಗುತ್ತೆ ಸರ್ಕಾರ. ಎಲ್ಲೆಲ್ಲಿ ಈ ರೀತಿಯಾಗಿ ನಡೀತಾ ಇದೆಯೋ ಕೆಲವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ ಇಂತಹ ಘಟನೆಗಳು ನಡೆಯೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.